ಹೊಡ್ಡಿರಿ ಶಾವ್ಗೆ ಗಮ್ಮಚ್ಚಿಗೆ RCB ಅಭಿಮಾನಿಗಳೇ ಪಾಕ್ ಬಾರ್ಡರ್ಗೆ ನಡೀರಿ ಅವನವನ್ನ ಹಂಗೆ ಇದ್ರು RCB ಗೆದ್ದು ಫೈನಲ್ ಹೋಗ್ಬಿಟ್ಟೈತಿ. ಗೆಲ್ಲೋದೇನೇ ಇದ್ರು RCBನ ಅವನವನ್ನ ಸೆಲೆಬ್ರೇಷನ್ ಮಾಡಬೇಕಿಲ್ಲ. ಬೆಂಗಳೂರಿನಾಗ ಮಾತ್ರ ಮಾಡಬೇಡ್ರಿ, ಸೀದಾ ವಾಪಸ್ ಪಾಕಿಸ್ತಾನ ಬಾರ್ಡರ್ ನಟ್ರಿ. ಅವನವನ್ನ ಅಲ್ಲೇ ಸೆಲೆಬ್ರೇಷನ್ ಮಾಡೋಣ. ಅವನವನ್ನ ಹಣ ಬಿದ್ರೆ ಪಾಕಿಸ್ತಾನದ ಬೇಳೆ, ನಮ್ಮ ಬೀಳೋದು ಬೇಡ. ಕರೆಕ್ಟ್ ಹೇಳಿದ್ ನೋಡ್ ಕೊಹ್ಲಿ ಅಣ್ಣ, ನೀ ಕರೆಕ್ಟ್ ಆಗಿ ಹೇಳಿದ. ಅವನವನ್ನ ಮೊದಲ ನಮ್ಮ ಪೊಲೀಸ್ನವ್ರಿಗೆ ಅವ್ರ ಮನ್ಯಾಗ ಹೆಂಡತಿನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ, ಇನ್ನು ನಮ್ಮ ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡ್ತಾವ. ಇವು ಚೀರಾಡುದು ಹಾರಾಡುದು ನೋಡಿ ಕೆಟ್ಟ ಅವನವನ್ನ ಅವ್ ಪೊಲೀಸರ ಕನ್ಫ್ಯೂಸ್ ಆಗ್ಬಿಟ್ಟಿರ್ತಾರ. ಅವನವನ್ನ ನಾವೇನು ಮಾಡ್ಬೇಕಂತ ಕೇಟ ತಲೆ ಕೆಟ್ಟಪ್ಪ. ನಮ್ಮ ಅಭಿಮಾನಿಗಳ ಪೂರ್ತಿ ಪೊಲೀಸರನ್ನ ಹಾಕಿ ಹೊಡೆದು ಕೇಟ, ಅವ್ರನ್ನ ಜೈಲ್ನ ಹಾಕಿ ಕೇಟ, ಪೂರ ಜೈಲ್ ಮುಂದೆ ಅಂಗಿ ಚಡ್ಡಿ ಬಿಚ್ಚಿ ಕೇಟ ಡ್ಯಾನ್ಸ್ ಮಾಡಕ್ ನಿಂತು ಬಿಡ್ತಾವ. ಬೇಡ ಅವನವನ್ನ ನೋಡ್ಬಿಟ್ಟು ಹೋದ್ಸಲ ಈ ಸಲ ರಿಪೀಟ್ ಆಗೋದು ಬೇಡ. ಕೊಹ್ಲಿ ಗೆಲ್ತೀವನ್ನೋ ಕಾನ್ಫಿಡೆನ್ಸ್ ಇರ್ಬೇಕ, ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಮರೆ. ಅವನವನ್ನ ಅಲ್ಲಿ ಹೋಗಿ ಸೋತ್ರ ಏನು ಮಾಡ್ತೀರಿ, ಸುಮ್ ಇಲ್ಲೇ ಇರ್ರಿ. ಬಾಜು ಚೆನ್ನೈದು ಅದಾವ, ಚೆನ್ನೈದು ಕಡೆನ ಬಡದಾಡ್ಕೊತ ಕೂತ್ ಬಿಡ್ರಿ ನೀವು ಆರಾಮ್ಸಿರಿ. ಯಾಕಪ್ಪ ರೋಹಿತ್, ಯಾಕೆ ನಮ್ಮ ಮ್ಯಾನ್ ಶೆಟ್ಟಿದ್ರು ಒಂದೆರಡು ಚಾಪಲ್ಲಿ ಹೊಡೆದ್ರು. ಅವನವನ್ನ ಇಂಥ ಪನಿಷ್ಮೆಂಟ್ ಕೊಡಬೇಡ. ಹೋದ್ಸಲ ಜೇರ ಕಡ್ತ ಅನ್ನೋದು ಮಂದಿ ಸತ್ತಿರ್ಲಿಕ್ಕಪ್ಪ ಅಂದ್ರೆ ಅವನವನ್ನ ನಮ್ಮ ಅಭಿಮಾನಿಗಳು ಎಲ್ಲಾರು ಸತ್ತು ಬಿಡ್ತಿದ್ರು. ಅವನವನ್ನ ಹುರ್ಕೊಂಡು ಸತ್ತು ಬಿಡ್ತಿದ್ರು. ಅವನವನ್ನ ಒಂದ ದಿವಸ ಸುರಿಸ್ತಿದ್ದಿಲ್ಲ. ಅವನವನ್ನ ಪೂರ್ತಿ ನೆಕ್ಸ್ಟ್ IPL ಬರೋ ಮಟ್ಟ ಉರಿಸ್ತಿದ್ರು. ಬೇಡ ಸೀದಾ ಪಾಕಿಸ್ತಾನ ಬಾಡ್ಕೋರಿ. ಅವನವನ್ನ 11 ಮಂದಿ ಸಾಯ್ದು ಹಾಳಾಗೋಲ್ಲ. ಅವನವನ್ನ ನಮ್ಮ ಕಡೆ ಇದ್ದು ಬಿದ್ದವರೆಲ್ಲ ಸಹಾಯ ಹೊಡೆದು ಬಿಡ್ತಾರೆ. ಮೊದಲ ಅವನವನ್ನ ನಾನು ರಿಟೈರ್ಮೆಂಟ್ ಕೊಡೋಲಾಗಿನಿ, ಕೊಡಬೇಕಂದ್ರೆ ಅವನವನು ಇದು ತಗೊಳವಲ್ರಿ. ಅವನವನ್ನ ಬೇಡ ಹೇಳಕತ್ತೀನಿ, ರಿಸ್ಕ್ ತಗೋಬೇಡ್ರಿ, ಸೀದಾ ಪಾಕಿಸ್ತಾನ ಬಾರ್ಡರ್ ಹೋಗ್ಬಿಡ್ರಿ. ಅವನವನ್ನ ಎಷ್ಟಾದ್ರೂ ಅಲ್ಲೇ ಬಡ್ದಾಡ್ರಿ. ಅವನವನ್ನ ಏನ್ರ ಜೇರ ಕಡ್ತ ನೀವು ಗೆದ್ರಪ್ಪ ಅಂದ್ರೆ ಅರ್ಧ ಪಾಕಿಸ್ತಾನ ಗೆದ್ಕೊಂಡ್ ಬರ್ತೀರಿ, ನಮ್ಗೆ ಗ್ಯಾರಂಟಿ ಅದ. ಹೋರಿ ನೀವು ಅಲ್ಲೇ ನೋಡಪ್ಪ ರೋಹಿತ, ನಮ್ಮ ಅಭಿಮಾನಿಗಳು ಹೆಂಗಪ್ಪ ಅಂದ್ರೆ ಅವನವನ್ನ ಸೆಲೆಬ್ರೇಷನ್ಯಾಗ ಅರ್ಧ ಪಾಕಿಸ್ತಾನ ಗೆದ್ಕೊಂಡ್ ಬರ್ತಾರ. ಸೋತಿವಪ್ಪ ಅಂದ್ರೆ ಸೋತಿದ್ದ ಶೆಟ್ಟಿನ್ಯಾಗ ಪೂರ ಪಾಕಿಸ್ತಾನ ಗೆಲ್ಕೊಂಡ ಬರ್ತಾರ. ಅವನವನ್ನ ವಿಚಾರ ಮಾಡಿ. ಅವನವನ್ನ ಗೆದ್ರು ಪ್ರಾಫಿಟ್, ಸೋತ್ರು ಪ್ರಾಫಿಟ್, ಹೌದಲ್ಲ? ರೊಚ್ಚಿ ಎದ್ದವಪ್ಪ ಅಂದ್ರೆ ಹಿಂದ ಮುಂದೆ ನೋಡಂಗಿಲ್ಲ. ನಮ್ಮ ಅಭಿಮಾನಿಗಳು ಯಾರನ್ನೂ ನೋಡಂಗಿಲ್ಲ. ಬಿಡ್ತಾರತ್ತಿದೆ ಪಾಕಿಸ್ತಾನ ಪೂರ ನಮ್ಮದೇ. ಅವನವನ್ನ ಕೊಹ್ಲಿ ಅಣ್ಣ ನಿನ್ ಕಾಲಿಗೆ ಬೀಳ್ತೀನಿ, ದೀರ್ಘದಂಡ ನಮಸ್ಕಾರ ಬೇಕಾದ್ರೆ ಹಾಕತ್ತೀನಿ. ಅವನವನ್ನ ಪ್ಲೀಸ್ ಇಂಥ ಪನಿಷ್ಮೆಂಟ್ ಕೊಡಬೇಡ ಅವನವನ್ನ. ಹೋದ್ಸಲ ನಿಮ್ಮ ಹುಡುಗರು ಸೆಲೆಬ್ರೇಷನ್ ನೋಡಿಬಿಟ್ಟಿವಿ, ಒಪ್ಪಿಗಿಂತ ರೊತ್ತಿ ಬೇರೆ ಎಲ್ಲ ಹಾಕುದೈತಿ. ಸಂಜೆ ರೋಡ್ ತುಂಬ ಚೆರಿಯಾಡುದು ಬಡದಾಡುದು. ಅವನವನ್ನ ಪೊಲೀಸರಿಗೆ ಬಿಟ್ಟಿಲ್ಲ. ಅವನವನ್ನ ನಮಗೆ ಬಿಡ್ತಾವ, ನಮ್ಮ ಕಡೆ ಗನ್ ಅದಾವ, ಫೈರ್ ಮಾಡಕ್ ಬರಂಗಿಲ್ಲ. ಅವನವನ್ನ ಅಲ್ಲ ಬಾಂಬ್ ಐತಿ, ಯೂಸ್ ಮಾಡಕ್ ಬರಂಗಿಲ್ಲ. ಅವನವನ್ನ ನೀ ಕೊಹ್ಲಿ ಅಣ್ಣ ಪ್ಲೀಸ್ ಅಣ್ಣ. ಅವನವನ್ನ ಇನ್ನ ಅಲ್ಲೇ ನಿಮ್ದು ಹೊಸ CM ಆಗ್ಯಾರ. ಅವನವನ್ನ CM ಹೆಸರೇನು? ಅವನವನ್ನ DKC ಕನಕಪುರ ಬಂಡಿ. ಹೇಳುದು ಕೇಳ ಕೊಹ್ಲಿ ಅಣ್ಣ, ಚಲೋ ತೆಂಗ ಮ್ಯಾನೇಜ್ ಮಾಡ್ತಾರ, ಅಲ್ಲೇ ಏನಂತ ಹೇಳಿ. ಅವನವನ್ನ ಬೇಡಪ್ಪ ಅಣ್ಣ, ಬೇಡ, ನಮ್ಮ ಕಡೆ ಕಳಿಸ್ಬೇಡ. ಅವನವನ್ನ ಹತ್ತು ಬಿಡ್ತೀನಿ. ಅವನವನ್ನ ಯಾಕ್ರಿ ಬಾಬರಾಜ ಮರ, ಯಾಕ ನಿಮಗ ನಾ ಅಂತದೇನು ಮೋಸ ಮಾಡೀನಿ? ಅವನವನ್ನ ಚೇರ್ ಕಡತಾ ಇವ್ರು ಬೆಂಗಳೂರಿನಾಗ ಸೆಲೆಬ್ರೇಷನ್ ಮಾಡಿದ್ರ ಅವನವನ್ನ ನಾ ರಾಜೀನಾಮೆ ಕೊಡೋ ಪರಿಸ್ಥಿತಿ ಬರ್ತದ. ಬೇಡ ನಾ ಎಲ್ಲಿಂದ ರಾಜೀನಾಮೆ ಕೊಡ್ಲಿ? ಆಗುದ ಇನ್ನ ಒಂದ ದಿವಸ ಆಗೈತಿ, CM ಹಾಕ್ಯಟ ಆಲ್ರೆಡಿ ರಾಜೀನಾಮೆ ಕೊಡ್ಲಿ. ಅವನವನ್ನ ಮೊದಲ ಸಿದ್ದರಾಮಯ್ಯದವ್ರು ಹಾಕಿ ಗುದ್ದಿಕತ್ತಾರ, ರಿಟೈರ್ಮೆಂಟ್ ಕೊಡತ್ತೆ ನನಗೆ ಆಲ್ರೆಡಿ. ಇನ್ನ ಎಲ್ಲಾರು ಚಾಲು ಮಾಡಿಬಿಡ್ತಾರ. RCB ಫ್ಯಾನ್ಸ್ ಹತ್ರ ಮೊದ್ಲೇ ಚಾಲು ಮಾಡಿಬಿಟ್ಟಿರ್ತಾರ. ಅವನವನ್ನ ಅಪೋಸಿಟ್ ವಿರೋಧ ಪಕ್ಷದವ್ರಂತ್ರು ಕುತ್ತಿಗೆನ ಹೆಚ್ಚಕತ್ತಾರ. ಬೇಡ ಹೋದ್ಸಲ ಕುತ್ತಿಗೆ ಹೆಚ್ಚಿಗಿದ್ರ ಅವ್ರು ಹಿಂಗ್ ಮಾಡಿ ಕೆಟ್ಟು ಗುದ್ದಾಡಿ ಎಸ್ಕೇಪ್ ಆಗಿವಿ. ಈ ಸಲ ಏನ್ರ ಸಿಕ್ಕೊಂಡು ಅಂತ ತಿಳಿದೆ ಠೇವಣಿನೂ ಇಲ್ಲ, ಠೇವಣಿನ ಕಳಿಸ್ಬಿಡ್ತಾರ ನಮ್ದು ಮುಂದಿನ ಸಲ. ಬೇಡ ನಾವ್ ರಿಸ್ಕ್ ತಗೊಳಂಗಿಲ್ಲ. ಸೆಲೆಬ್ರೇಷನ್ RCB ಗೆತ್ತಪ್ಪ ಅಂದ್ರೆ ನಾವು ಬ್ಯಾನ್ ಮಾಡ್ತೀವಿ. RCB ಗೆತ್ತಂದ್ರೆ ಬೆಂಗಳೂರಿನ ಸೆಲೆಬ್ರೇಷನ್ ಮಾಡಂಗಿಲ್ಲ, ಬ್ಯಾನ್ ಮಾಡಾಗಿತ್ತು. ನಾವು ಬೇಕಾದ್ರೆ ಬೇರೆ ಕಡೆ ಹೋಗಿ ಮಾಡ್ತೀವಿ. ಅವನವನು ಚೆನ್ನೈದಾಗಾರ ಮಾಡ್ರಿ, ಅವನವನು ಪಾಕಿಸ್ತಾನದಾಗ ಹೋಗ್ಯಾರ ಮಾಡ್ರಿ, ಬೆಂಗಳೂರಿನಾಗ ಮಾಡಂಗಿಲ್ಲ. ನೋಡ್ರಿ RCB ಅಭಿಮಾನಿಗಳೇ,
ಚೆನ್ನೈದು ಡಮ್ ಅನಿಸ್ತಿರೋ, ಪಾಕಿಸ್ತಾನದು ಡಮ್ ಅನಿಸ್ತಿರೋ, ಏನ ಪೊಲೀಸ್ದವ್ರು ಡಮ್ ಅನಿಸ್ತಿರೋ, ಏನ್ ನಮ್ಮ ಹೊಸ CM ನ್ಯೂ CM DKC ಅವ್ರನ್ನೇ ಡಮ್ ಅನಿಸ್ತಿರೋ, ಏನ ನೀವ ಡಮ್ ಅಂತಿರೋ. ನೀವು ಮಾತ್ರ ಡಮ್ ಅನ್ಬೇಡ್ರಿ. ಅನ್ನೋದಿತ್ತಪ್ಪ ಅಂದ್ರ ಒಂದು ಕುರ್ಚೆಕ ಕಟ್ಟೆ ಕುಂದಿರಿ, ಅಲ್ಲೇ ಕುತ್ಕೆಟ ಬಾಯಿದ ಡಮ್ ಅಂದ್ಕೆಟ್ ಗಾಪ್ಚು ಪಲ್ಲೆ ಕೂತ್ ಬಿಡ್ತು, ಮುಗೀತು. ಇಲ್ಲಿ ಅಲ್ಲೇ ಹಾಸಿಗೆ ಹಾಸ್ಕೊಂಡು ಚುಮ್ ಮುಕ್ಕೊಂಬಿಡ್ರಿ. ಸಲ ಮಾಡಿದಂಗ ಮಾಡಕ್ ಹೋಗ್ಬೇಡ್ರಿ. ಜೈ ಹಿಂದ್. ಮಾಡೋದಿದ್ರು ಪಾಕಿಸ್ತಾನ ಬಾರ್ಡರ್ ಹೋಗಿ ಮಾಡ್ರಿ ಅವನು.